ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲೊಬ್ಬರು ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದಾರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ ಮೆಸ್ಕಾಂ ಮತ್ತು ಬೆಸ್ಕಾಂನ ಒಂದು ಡಾಕ್ಯುಮೆಂಟ್ಸ್ ಲಿಸ್ಟನ್ನು ರೆಡಿ ಮಾಡಿದ್ದೀನಿ ಸ್ನೇಹಿತರೆ. ಈಗಾಗಲೇ ನಾನು 3 ಒಂದು ನಿಗಮಗಳ ಒಂದು ಏನಪ್ಪ ಅಂತಂದರೆ ಕೌನ್ಸ್ಲಿಂಗನ್ನು ಯಾವ ರೀತಿಯಾಗಿ ಮಾಡಿದರು ಅವೆಲ್ಲದರ ಒಂದು ಆಧಾರದ ಮೇಲೆ ನಿಮ್ಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಎಂಬುದಕ್ಕೆ ನಿಮಗೋಸ್ಕರ ಈ ಒಂದು PDF ಅನ್ನು ಫಾರ್ಮ್ಯಾಟ್ ರೆಡಿ ಮಾಡಿ, ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು. ಓಕೆ, ಫೈನಲಿ ಇಷ್ಟು ಬಂದು 2-3 ದಿನ ಆಯಿತು. ಯಾರ್ದು ಮೆಸ್ಕಾಂ ಅವ್ರದ್ದು, ಬೆಸ್ಕಾಂ ಅವ್ರದ್ದು ಸಹ ಬರುತ್ತೆ ಸ್ನೇಹಿತರೆ. ಓಕೆ, ಈಗ ನೆಕ್ಸ್ಟು ಯಾರ್ಯಾರೆಲ್ಲ ಮೆಸ್ಕಾಂ ಅವರು ಬೆಸ್ಕಾಂ ಅವರು ಇದ್ದೀರೋ ಈ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ಗೆ 100% ಬೇಕು. ಈ ಡಾಕ್ಯುಮೆಂಟ್ಸ್ ಇಲ್ಲ ಅಂತಂತಂದರೆ ನೀವು ಈ ಒಂದು ಹುದ್ದೆಯಿಂದ ರಿಜೆಕ್ಟ್ ಆಗ್ತೀರ, ಡೈರೆಕ್ಟಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ನಿಮಗೆ ಯಾವೆಲ್ಲ ಡಾಕ್ಯುಮೆಂಟ್ಸು ಇಂಪಾರ್ಟೆಂಟು ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸು ಬೇಕು, ಈ ಹೇಳುವಂಥ ಪ್ರತಿ ಡಾಕ್ಯುಮೆಂಟ್ಸು ಸಹ ವೆರಿ ಇಂಪಾರ್ಟೆಂಟ್ ಆದಂತಹ ಡಾಕ್ಯುಮೆಂಟ್ಸೇ ಆಗಿರ್ತವೆ ಸ್ನೇಹಿತರೆ. ಹಾಗಾಗಿ ಪ್ರತಿಯೊಬ್ಬರು ಸಹ ಈ ಡಾಕ್ಯುಮೆಂಟ್ಸನ್ನು ಮಾಡಿಸ್ಲೇಬೇಕು. ಯಾರೆಲ್ಲ ಯಾವ ಡಾಕ್ಯುಮೆಂಟ್ಸ್ ಮಾಡಿಸ್ಬೇಕಂತೇಳಿ ಈಗ ನಾವು ನೋಡ್ತಾ ಹೋಗೋಣ. ಓಕೆ, ಮೊದಲಿಗೆ ಬಂದುಬಿಟ್ಟು ಅತಿ ಮುಖ್ಯವಾದಂಥ ಡಾಕ್ಯುಮೆಂಟ್ ಯಾವುದಪ್ಪ ಅಂತಂತಂದರೆ ಅದು ಸಿಂಧುತ್ವ ಸರ್ಟಿಫಿಕೇಟ್. ಈ ಸಿಂಧುತ್ವ ಸರ್ಟಿಫಿಕೇಟ್ ಇಲ್ಲ ಅಂತಂತಂದರೆ ನಿಮ್ಮನ್ನು ಡೈರೆಕ್ಟಾಗಿ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ಈ ಸಿಂಧುತ್ವ ಸರ್ಟಿಫಿಕೇಟನ್ನು ಯಾರೆಲ್ಲ ಮಾಡಿಸ್ಬೇಕು? ಓಕೆ, ಈ ಸಿಂಧುತ್ವ ಸರ್ಟಿಫಿಕೇಟನ್ನು ಯಾರ್ಯಾರೆಲ್ಲ ಕೆಟಗಿರಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಓಕೆ, ಯಾರು ಕೆಟಗಿರಿಯಲ್ಲಿ ಸೆಲೆಕ್ಟ್ ಆಗಿರ್ತಾರೆ, ಕೆಟಗಿರಿಯಲ್ಲಿ ಸೆಲೆಕ್ಟ್ ಆದಂಥ ಅಭ್ಯರ್ಥಿಗಳು ಮಾಡಿಸ್ಬೇಕು. ಪ್ಲಸ್ ಈಗ ಎಕ್ಸಾಂಪಲ್, ಒಬ್ಬ ಅಭ್ಯರ್ಥಿ ಕೆಟಗಿರಿಯಲ್ಲಿ ಅಪ್ಲೈ ಮಾಡಿರ್ತಾನೆ, ಅಪ್ಲಿಕೇಶನ್ ಹಾಕುವಾಗ ಆ ಅಭ್ಯರ್ಥಿ GM ಅಲ್ಲಿ ಸೆಲೆಕ್ಟ್ ಆದ. ಓಕೆ, GM ಅಲ್ಲಿ ಸೆಲೆಕ್ಟ್ ಆದ್ರೂ ಸಹ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸಲೇಬೇಕು. ಓಕೆ, ಹಾಗಾಗಿ ಯಾರೆಲ್ಲ GM ಹೊರತು ಅಪ್ಲಿಕೇಶನ್ ಹಾಕುವಾಗ GM ಅಂತ ಹೊರತುಪಡಿಸಿ ಯಾರೆಲ್ಲ ಅಪ್ಲೈ ಮಾಡಿದರೋ ಪ್ರತಿಯೊಬ್ಬರು ಸಹ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸಬೇಕು. ಹಾಗೆ ಮೆಸ್ಕಾಂ ಅವರು ಪ್ರತಿಯೊಬ್ಬರು ಸಹ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸೋದಕ್ಕೆ ಏನು ಮಾಡಿ ಅಂತಂದರೆ ಸ್ಟಾರ್ಟ್ ಮಾಡಿ. ನಿಮಗೆ ಇವಾಗ 24ರವರೆಗೂ, ಈ ತಿಂಗಳು 24ರವರೆಗೂ ಏನಿದೆ ಅಂತಂತಂದರೆ ಮಾರ್ಕ್ಸ್ ಕಾರ್ಡ್ ವೆರಿಫಿಕೇಷನ್ ನಡೀತಾ ಇದೆ. ಅದಾದ ನಂತರ ನಿಮ್ಮದು ಪ್ರತಿಯೊಂದು ಸಹ ಸ್ಟಾರ್ಟ್ ಆಗುತ್ತೆ. ಸಿಂಧುತ್ವ ಸರ್ಟಿಫಿಕೇಟ್ ಆಗಿರ್ಬೋದು ಇವೆಲ್ಲವುಗಳು ಸಹ ವೆರಿಫೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಹಾಗಾಗಿ ನೀವು ಈಗಲೇ ಸ್ಟಾರ್ಟ್ ಮಾಡಿದರೆ ಇನ್ನೂ 15-20 ದಿನ ಬೇಕು ಸಿಂಧುತ್ವ ಸರ್ಟಿಫಿಕೇಟ್ ಬರೋದಕ್ಕೆ. ಸಿಂಧುತ್ವ ಸರ್ಟಿಫಿಕೇಟಿಗೆ ಏನೆಲ್ಲ ಬೇಕು ಡಾಕ್ಯುಮೆಂಟ್ಸ್ ಮಾಡಿಸೋದಕ್ಕೆ ಅಂತೇಳಿ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ ಪ್ರತಿಯೊಬ್ಬರು ಸಹ ನೋಡಿ, ಅಲ್ಲಿ ನಿಮಗೆ ಗೊತ್ತಾಗುತ್ತೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಮಾರ್ಕ್ಸ್ ಕಾರ್ಡ್. ಈಗಾಗಲೇ ಮಾರ್ಕ್ಸ್ ಕಾರ್ಡು ಏನಪ್ಪ ಅಂತಂತಂದರೆ ವೆರಿಫಿಕೇಷನ್ನ ಮಾಡ್ತಾ ಇದ್ದಾರೆ. 24ರವರೆಗೂ ಸಹ ಇದೆ ಟೈಮ್, ಯಾರ್ದು ಮೆಸ್ಕಾಂ ಅವ್ರದ್ದು. ಇನ್ನು ಬೆಸ್ಕಾಂ ಅವ್ರದ್ದು ಸಹ ನೆಕ್ಸ್ಟ್ ನಡೀತದೆ. ಹಾಗಾಗಿ ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರಬೇಕು. ಚೆಸ್ಕಾಮಲ್ಲಿ ಮಾರ್ಕ್ಸ್ ಕಾರ್ಡ್ ಇದರಿಂದ ಫೇಕ್ ಇರೋದರಿಂದ ಒಬ್ಬರು ಕ್ಯಾಂಡಿಡೇಟ್ ರಿಜೆಕ್ಟ್ ಆಗಿದ್ದಾರೆ. ಅದು ಡಾಟಾ ಇದೆ, ಅದನ್ನು ನಿಮಗೆ ತೋರಿಸ್ತೀನಿ ಅಂತ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಓಕೆ, ಇನ್ಕಮ್ ಕ್ಯಾಸ್ಟ್ ಸರ್ಟಿಫಿಕೇಟು ಸಹ ಇರಬೇಕು. ಯಾಕಂತಂದರೆ ನೀವು ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕು. ಇನ್ಕಮ್ಗಿಂತ ಕ್ಯಾಸ್ಟ್ ಸರ್ಟಿಫಿಕೇಟ್ ಇಂಪಾರ್ಟೆಂಟು. ನೀವು ಯಾವ ಕೆಟಗರಿಯಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡಿದ್ದಾರೆ ಎಂಬುದಕ್ಕೆ ಇದು ಬೇಕೇ ಬೇಕು. ನೆಕ್ಸ್ಟು ಪೊಲೀಸ್ ವೆರಿಫಿಕೇಷನ್ ಸರ್ಟಿಫಿಕೇಟು, ಇದು ಸಹ ಅಗತ್ಯವಾಗಿದೆ, ಪ್ರತಿಯೊಬ್ಬರು ಸಹ ಮಾಡಿಸಲೇಬೇಕು. ನೆಕ್ಸ್ಟು ಕ್ರಿಮಿಲೇಯರ್ ಸರ್ಟಿಫಿಕೇಟ್, ಇದು ಸಹ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಉಳಿದಂಥ ಎಲ್ಲ ನೆಕ್ಸ್ಟ್ ಬರುವಂಥವು ಇವೆಲ್ಲ ಪ್ರತಿಯೊಬ್ಬರು ಮಾಡಿಸಲೇಬೇಕು. ಯಾವೆಲ್ಲ ಸಿಂಧುತ್ವ ಸರ್ಟಿಫಿಕೇಟನ್ನು ಮಾಡಿಸ್ಬೇಕು, SLC ಮಾರ್ಕ್ಸ್ ಕಾರ್ಡು, ಇನ್ಕಮ್ ಕ್ಯಾಸ್ಟು ಮತ್ತು ಪೊಲೀಸ್ ವೆರಿಫಿಕೇಷನು, ಕ್ರಿಮಿಲೇಯರ್, ಇವೆಲ್ಲ ಅಷ್ಟು 5 ಸರ್ಟಿಫಿಕೇಟು ಇಂಪಾರ್ಟೆಂಟ್, ಪ್ರತಿಯೊಬ್ಬರು ಸಹ ಇದರಲ್ಲೇ ಬೇಕು. ಓಕೆ, ಇನ್ನು ಉಳಿದಂತಹ ಏನಿವೆ ಸರ್ಟಿಫಿಕೇಟ್ಗಳು 5, ಅವು ರಿಸರ್ವೇಷನ್ ಕ್ಲೈಮ್ ಮಾಡಿದವರಿಗೆ ಮಾತ್ರ. ಎಕ್ಸಾಂಪಲ್, ಈಗ PDP, ನೀವು PDPಯಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡಿ ನೀವು ಸೆಲೆಕ್ಟ್ ಆಗಿದ್ರೆ ಅಂತಂದರೆ PDP ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟು ಕನ್ನಡ ಮೀಡಿಯಮ್ ಸರ್ಟಿಫಿಕೇಟು ಸಹ ಸೇಮು. ನೀವು ಏನಾದರೂ ಕನ್ನಡ ಮೀಡಿಯಮ್ ಇದರಲ್ಲಿ ರಿಸರ್ವೇಷನ್ ಕ್ಲೈಮ್ ಮಾಡಿದರೆ ಅಂತಂದರೆ ಅದನ್ನು ಸಹ ನೀವು ಅಪ್ಲೈನ ಮಾಡಲೇಬೇಕು. ನೆಕ್ಸ್ಟ್ ಬಂದುಬಿಟ್ಟು ರೂರಲ್ ಸರ್ಟಿಫಿಕೇಟು ಸಹ ಅಷ್ಟೇ ಸೇಮ್, ಕ್ಲೈಮ್ ಮಾಡಿದರೆ ನೀವು ಅಪ್ಲೋಡ್ ಮಾಡಬೇಕು. PH ಕ್ಯಾಂಡಿಡೇಟ್ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ಅವರು ಸಹ ಸರ್ಟಿಫಿಕೇಟ್ ಬೇಕು. ನೆಕ್ಸ್ಟ್ ಎಕ್ಸ್ ಸರ್ವಿಸ್ ಮ್ಯಾನ್ ಅವರು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೋ ನಿಮ್ಮ ಎಕ್ಸ್ ಸರ್ವಿಸ್ ಮ್ಯಾನ್ ಸರ್ಟಿಫಿಕೇಟು ಸಹ ಬೇಕು. ಓಕೆ,
ಇಷ್ಟು ಡಾಕ್ಯುಮೆಂಟ್ಸು ನಿಮಗೆ ಈ 10 ಡಾಕ್ಯುಮೆಂಟ್ಸು ಬೇಕು ಸ್ನೇಹಿತರೆ. ಇದರ ಒಂದು ಫಾರ್ಮ್ಯಾಟನ್ನು ಮಾಡಿ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯಾವ ರೀತಿ ಅನಿಸಿತು ನಿಮಗೆ ಇದ್ರ ಬಗ್ಗೆ ಅಂತೇಳಿ ಕಾಮೆಂಟ್ ಮಾಡಿ. ಇದನ್ನು ಬೇಕಿದ್ರೆ ನಾನು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಪ್ಲೋಡ್ ಹಾಕ್ತೀನಿ ಈ PDF ನೋಡಿರಿ. ಅದರಲ್ಲಿ ನಿಮಗೆ ಸಂಪೂರ್ಣವಾದಂತಹ ಮಾಹಿತಿ ದೊರೀತಾ ಹೋಗ್ತದೆ ಸ್ನೇಹಿತರೆ. ಓಕೆ, ನೆಕ್ಸ್ಟು ಇದ್ರ ಜೊತೆಗೆ ಆಧಾರ್ ಕಾರ್ಡು ಸಹ ಬೇಕಾಗುತ್ತೆ. ಓಕೆ, ಆನಂತರ ನಿಮ್ಮ ಫೋಟೋ ಇವೆಲ್ಲವೂ ಸಹ ಅಗತ್ಯ ಆಗಿರ್ತವೆ. ಇದಾದ ನಂತರ ನಿಮಗೆ ಏನು ಬೇಕು ನೆಕ್ಸ್ಟ್ ಪ್ರೊಸೆಸ್ಸು ಎಂಬುದನ್ನು ನಾನು ಕಾಮೆಂಟ್ ಮಾಡಿ ಹೇಳ್ತೀನಿ, ವಿಡಿಯೋ ಮಾಡಿ ಹೇಳ್ತೀನಿ. ಹಾಗಾಗಿ ನೆಕ್ಸ್ಟ್ ನಿಮಗೆ ಏನಾದರೂ ಡೌಟ್ ಇತ್ತು ಇದ್ರ ಬಗ್ಗೆ ಅಂತಂದರೆ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿದೆ. ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.